ಇನ್ನು ಹಾಸನದಲ್ಲಿ ನಡೆದಂತಹ ಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ದೇವೇಗೌಡರ ಮಕ್ಕಳು ಯಾರಿಗೆ ಅನ್ಯಾಯ ಮಾಡಿದ್ದೀವಿ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ರೈತರ ಮಕ್ಕಳು, ನಿಮ್ಮನ್ನ ಬಿಟ್ಟು ಎಲ್ಲಿಗೆ ಹೋಗೋಣ ಅಂತ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಇದೇ ಕೊನೆಯಲ್ಲ, ಮತ್ತೆ ನಾನು ಬರ್ತೀನಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಹೇಳಿದ್ದಾರೆ. ಈ ಪ್ರದೇಶದಲ್ಲಿ ಕಾಂಗ್ರೆಸ್ಗಾಗಿ ನನ್ನ ಪ್ರಾಣವನ್ನೇ ತೆತ್ತಿದ್ದೀನಿ. ನಾವು ಯಾರಿಗೆ ಅನ್ಯಾಯವನ್ನ ಮಾಡಿದ್ದೀವಿ ಹೇಳಿ, ಸತ್ಯವನ್ನ ಹೇಳಿ ಈ ಬಗ್ಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾರನ್ನೂ ಕೂಡ ನಾವು ಬಿಟ್ಕೊಡೋದಿಲ್ಲ. ಮುಸ್ಲಿಂ ಬಾಂಧವರು ನನ್ನ ಅಣ್ಣ ತಮ್ಮಂದಿರು, ನಿಮ್ಮ ರಕ್ಷಣೆಗಾಗಿ ಈ ದೇಹವನ್ನ ಸವಿಸಿದ್ದೀನಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಭಾವನಾತ್ಮಕವಾಗಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಜೀವನದಲ್ಲಿ ತೆತ್ತಿದ್ದೆ. ಇಲ್ಲಿ ಅನಂತರಾವ್ ಇವರು ಒಬ್ಬ ಸಾಮಾನ್ಯ ಪತ್ರಿಕೆ. ಇವರೇನು ಬಂದು ಕೇಳಲಿಲ್ಲ ನನಗೆ. ಪುರಸಭೆ ಎಲೆಕ್ಷನ್ ಒಬ್ಬ ದೇಶದ ಮಾಜಿ ಪ್ರಧಾನಮಂತ್ರಿ ಬಂದು ಇಲ್ಲಿ ಕೂತು ನನ್ನ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಹೋರಾಟ. ಇದು ಕೇವಲ ರೇವಣ್ಣ ಪ್ರಚಾರ. ಯಾಕಂದ್ರೆ ಸತ್ಯ. ಒಂದು ಸಣ್ಣ ಬ್ರಾಹ್ಮಣ ಸಮಾಜಕ್ಕೆ 10 ಕೋಟಿ ಹಣ ಕೊಡೋದಕ್ಕೆ ಇದನ್ನ ಚೇರ್ಮನ್ ಮಾಡಿದ್ರೆ ಒಂದೇ ತಿಂಗಳಿಗೆ ನಾವು ಯಾರನ್ನು ಬಿಟ್ಟು ದಯಮಾಡಿ ನಿಮ್ಮ ರಕ್ಷಣೆಗೋಸ್ಕರವಾಗಿ ಈ ಶರೀರದ ತ್ಯಾಗ ಮಾಡಿ ನಿಮಗೆ ರಿಸರ್ವೇಶನ್ ಕೊಟ್ಟಿದೆ. ಖರ್ಗೆ ಅವರು ಒಂದು ಸಾರಿ ಒನ್ ಟೈಮ್ ಪ್ರಮೋಷನ್ ತಗೊಂಡಿರ್ತಾರೆ. ಈ ದೇಶದಲ್ಲಿ ಕಾಂಗ್ರೆಸ್ ಜೀವನದಲ್ಲಿ ತೆತ್ತಿದ್ದೆ. ಇಲ್ಲಿ ಅನಂತರಾವ್